ಫೈನಲಿ ಬ್ರಹ್ಮಲಿಂಗೇಶ್ವರ ದಾರಿಗೆ ಬಂದ್ವಿ. ಆಕ್ಚುಲಿ ನಾವು ಕೊಲ್ಲೂರಿಂದ ಬರ್ತಾನೆ ಇದು ಆನ್ ದ ವೇ ಸಿಕ್ಕಿರೋದು ನಮಗೆ. ಓಕೆ, ಗೂಗಲ್ ಆಂಟಿಯಿಂದ ನಮಗೆ ರೂಟ್ ತಪ್ಪಿ ನಾವು ಹೋಗಿ ಮತ್ತೆ ವಾಪಸ್ ಕೊಲ್ಲೂರು ರೂಟಲ್ಲೇ ಒಂದು 10 ಕಿಲೋಮೀಟ್ರ್ ವಾಪಸ್ ಒಳಗೆ ಬಂದ್ವಿ. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ನೋಡಲೇಬೇಕಿತ್ತಲ್ಲ, ನೋಡ್ದಿರಂತೂ ಹೋಗಕ್ಕಾಗ್ತಾ ಇಲ್ಲ. ಸೊ ಇದು ಏನು ದೇವರು, ಓಕೆ ಬಂದ್ವಾ ದೇವಸ್ಥಾನ ಗೊತ್ತಿಲ್ಲ, ಬಂದ್ವಿ ಹತ್ತತ್ರ ಅನ್ಸುತ್ತೆ. ಸೊ ಈ ದೈವ ಹೇಗ್ ಬಂತು ಅಂತ ಹೇಳಿದ್ರೆ, ಬಂದ್ವಾ ಪಾರ್ಕಿಂಗ್ ಬಂದ್ರೆ ನಾನು ದೇವರ ದರ್ಶನ ಮಾಡ್ಕೊ ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ, ಇಲ್ಲಾಂದ್ರೆ ಓಕೆ ಈಗ ಬಂದ್ವಿ. ಸೊ ದೈವ ಹೇಗೆ ಬಂತು ಅಂತ ಹೇಳಿದ್ರೆ, ಇವರು ಬಂದು ಮೂಕಾಸುರ ಎಂಬ ರಾಕ್ಷಸ, ಇವ್ರನ್ನ ಸಂಹಾರ ಮಾಡಿದ್ದು ಕೊಲ್ಲೂರು ತಾಯಿ. ಆಕ್ಚುಲಿ ಅವ್ರ ಮೂಕಾಸುರ ಬಂದು ತಾಯಿಯ, ಮೂಕಾಂಬಿಕಾ ತಾಯಿಯ ಪರಮ ಭಕ್ತ ಅವರು. ಸೊ ಏನಾಗುತ್ತೆ, ಅದೇ ಅವ್ರನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದಾಗ ಅವ್ರಿಗೆ ಕರುಣೆ ಬಂದು, ನನ್ನ ಭಕ್ತನ ನಾನು ಸಂಹಾರ ಮಾಡಿದೆ ಅಂತ ಕರುಣೆ ಬಂದು ಅವ್ರಿಗೆ ದೇವ್ರ ಶಕ್ತಿ ಕೊಟ್ಟು, ನೀನು ಬ್ರಹ್ಮಲಿಂಗೇಶ್ವರವಾಗಿ ಇಲ್ಲಿ ನೆಲೆಸು ಅಂತ ಅವ್ರಿಗೆ ಇಲ್ಲಿ ನೆಲೆಸೋದಕ್ಕೆ ಜಾಗ ಮಾಡಿಕೊಡ್ತಾರೆ. ಅದಾದ್ಮೇಲೆ ಆದಿ ಶಂಕರಾಚಾರ್ಯರು ಅವ್ರಿಗೆ ಶ್ರೀಚಕ್ರನ ಇಲ್ಲಿ ನೆಲೆಸ್ತಾರೆ, ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಇದು ಒಂದು ಪವರ್ಫುಲ್ ದೇವಸ್ಥಾನ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಅವರು ನಮ್ಮ ಯಾರು ಮೂಕಾಸುರ ಅವ್ರು ಹೇಳ್ತಾರಂತೆ ತಾಯಿಗೆ, ನಾನು ನಿನ್ನ ಭಕ್ತ, ನೀನು ನನ್ನ ಸಂಹಾರ ಮಾಡ್ತಾ ಇದೆಯಾ, ನೀನು ನನ್ನ ಸಂಹಾರ ಮಾಡಿದ್ಮೇಲೆ ತಾಯಿನ ನನ್ನ ಹೆಸರು ಹಿಡಿದು ಕರಿಬೇಕು ಅಂತ. ಸೊ ಮೂಕಾಸುರಲ್ಲ, ಅದಕ್ಕೆ ಕೊಲ್ಲೂರು ಮೂಕಾಂಬಿಕಾ ಅಂತ ತಾಯಿಗೆ ಹೆಸರು ಬಂದಿದೆ. ಇದು ಈ ದೇವಸ್ಥಾನದ ಇದು ಮಹಿಮೆ. ಸೊ ಬಂದ್ವಿ, ಇಲ್ಲಿ ಪಾರ್ಕಿಂಗ್ ಸಿಗ್ತಲ್ಲ, ನೋಡ್ತಾ ಇದೀವಿ. ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದೀವಿ. ದೇವಸ್ಥಾನ ತೋರಿಸ್ತೀನಿ ನೋಡಿ. 1:15ಗೆ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ. ಬೇಗ ಹೋಗ್ತಾ ಇದೀವಿ. 1 ನಿಮಿಷ. ಇದೇ ದೇವಸ್ಥಾನದ ಆವರಣ, ದೇವಸ್ಥಾನದ ಎಂಟ್ರೆನ್ಸ್ ಇದೇನೆ. ಹೋಗ್ತಾ ಇದೀವಿ. ದೇವಸ್ಥಾನದೊಳಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನೋಡಿ, ದೇವಸ್ಥಾನದ ಎಂಟ್ರೆನ್ಸ್. ಮೋಸ್ಟ್ ಪವರ್ಫುಲ್ ಗಾಡ್. ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಮಾರನಕಟ್ಟೆ. ಓಕೆ, ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಬತ್ತಿ, ಆಮೇಲೆ ಹೇಳ್ತೀನಿ. ನಾವು ಹೊರಟ್ವಿ ಬ್ರಹ್ಮಲಿಂಗೇಶ್ವರದಿಂದ. ಊಟ ಮಾತ್ರ ಸಕ್ಕದಾಗಿತ್ತು, ಖುಷಿಯಾಗೋಯ್ತು. ಒಳ್ಳೆ ಊಟ ಸಿಕ್ತು. ಊಟ ಮಾಡಿಕೊಂಡು ಈಗ ಟುವರ್ಡ್ಸ್ ಉಡುಪಿ, ಆನ್ ದ ವೇ ಟು ಉಡುಪಿ ಹೊರಟಿದ್ದೀವಿ. ಇನ್ನೇನು ಹೈವೇ ಕನೆಕ್ಟ್ ಆದ್ವಿ. ಈಗ ನೋಡಿ, ಇಲ್ಲಿಂದ 4 ಲೇನ್ ಸಿಂಗಲ್ ರೋಡ್ ಕತೆ ಮುಗೀತು ನೋಡಿ. ಇದೇ ಮೇನ್ ರೋಡ್. ರೈಟ್ ಹೋದ್ರೆ ಮುರುಡೇಶ್ವರ, ಗೋವಾಗೆ ಹೋಗ್ತೀವಿ. ಲೆಫ್ಟ್ ಹೋದ್ರೆ ಉಡುಪಿ ಮತ್ತೆ ಮಂಗಳೂರು. ಸೊ ಇವಾಗ ನಮ್ದು ಲೆಫ್ಟ್, ಇನ್ನು ಉಡುಪಿಯಿಂದ ಮಂಗಳೂರು ರೂಟ್ ಅಲ್ವಾ. ಸೊ ಹಾಗಾಗಿ ನಾವು ಲೆಫ್ಟ್ ಹೈವೇ ಕನೆಕ್ಟ್ ಆದ್ವಿ. ಇಲ್ಲಿ ಆನೆಗುಡ್ಡ ಅಂತ ಒಂದು ದೇವಸ್ಥಾನ ಇದೆ. ಅದೇನಂದ್ರೆ ನಿಂತಿರೋ ಗಣಪತಿ, ಆನೆದೇನು ಮಕ ಬರುತ್ತಲ್ಲ ಆ ಥರ, ಆ ಫೇಸ್ ಗಣಪತಿ ಇದು. ನಾವು ಚೆಕ್ ಮಾಡೋದು ನೋಡಿ. ಮ್ಯಾಂಗ್ಳೂರಿಂದ 101, ಕುಂದಾಪುರ ಐ ಥಿಂಕ್ ಇನ್ನೊಂದು 5 ಕಿಲೋಮೀಟ್ರ್ ರೀಚ್ ಆಗಿಬಿಡ್ತೀವಿ ಕುಂದಾಪುರ. ಅಲ್ಲಿಂದ ಉಡುಪಿ ಇನ್ನೊಂದು 30 ಕಿಲೋಮೀಟ್ರ್ ಅನ್ಸುತ್ತೆ. ಸೊ ಆನ್ ದ ವೇ ಕುಂದಾಪುರ ಉಡುಪಿ ಮಧ್ಯೆ ಇದು ಆನೆಗುಡ್ಡ ಅಂತ. ನೋಡೋಣ, ಅದು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ದೇವಸ್ಥಾನ 1 ಗಂಟೆ ಕ್ಲೋಸ್ ಆಗುತ್ತೆ, 1-1:30 ಅಂತ ಇದೆ. ಕೆಲವು ಕಡೆ ಫುಲ್ ಡೇ ಓಪನ್ ಇದೆ ಅಂತ ಇದೆ. ನೋಡೋಣ, ಇನ್ನೊಂದ್ಸತಿ ಸರ್ಚ್ ಮಾಡೋದು. ಇನ್ ಕೇಸ್ ಓಪನ್ ಇದ್ರೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋದು. ಇಲ್ಲ ಅಂತ ಹೇಳಿದ್ರೆ ಸೀದಾ ಮಂಗ್ಳೂರ್ಗೆ ಹೋಗ್ಬಿಡ್ತೀವಿ. ಊರಿ ಬಿಸಿಲು, ಶಿವ ಫುಲ್ಲು ಬಿಸಿಲು ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಧಗೆ. ಬೆಂಗಳೂರಲ್ಲಿ ಮಾತ್ರ ಚಳಿ, ಇಲ್ಲಿ ಫುಲ್ಲು ಧಗೆ. ಸೊ ಹೊರಟಿದ್ದೀವಿ. ನೋಡೋಣ, ದೇವಸ್ಥಾನ ಓಪನ್ ಇದ್ರೆ ದೇವಸ್ಥಾನ, ಇಲ್ಲಾಂದ್ರೆ ಸೀದಾ ಹೋಗಿ ಹೋಟೆಲ್ ಚೆಕ್ ಇನ್ ಆಗ್ತೀವಿ ಉಡುಪಿಯಲ್ಲಿ. ಟಾಟಾ. ಫ್ಲೈಓವರ್ ಕೆಳಗೆ ಹೋಗಿ ಲೆಫ್ಟ್ ಹೋದ್ರೆ ಶಿವಮೊಗ್ಗ, ಸೂರತ್ಕಲ್, ಕುಂದಾಪುರ. ರೈಟ್ ನೋಡಿ, ಇದೇ ಕುಂದಾಪುರ ಸಿಟಿ. ಲೆಫ್ಟ್ ಸೈಡ್ ಇರೋದೇ ಬಸ್ ಸ್ಟ್ಯಾಂಡ್. ಕಾಣಿಸ್ತದೆ ನೋಡಿ, ಬಸ್ಗಳೆಲ್ಲ KSRTC ಬಸ್ಗಳೆಲ್ಲ ನಿಂತಿದ್ದಾವೆ. ಸೊ ಐರಾವತ, ಓಲ್ವ ಏನೇ ಇದ್ರು ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಸೊ ಇದೇ ಕುಂದಾಪುರ ಸಿಟಿ. ಮರವಂತೆ ಬೀಚ್ ರೈಟ್ ಸೈಡಲ್ಲಿ, ಕುಂದಾಪುರ ಆದ್ಮೇಲೆ ಮುಂದೆ ಮರವಂತೆ. ಕುಂದಾಪುರ ಸಿಟಿ ತೋರಿಸೋಣ ಅಂತ ಮಾಡಿದ್ವಿ. ನೋಡಿದ್ರೆ ಫ್ಲೈಓವರ್ ಹತ್ಬಿಟ್ವಿ.
ಇಳಿದ ಮೇಲೆ ಕಾಣಿಸುತ್ತೆ ನನಗೆ ಕುಂದಾಪುರದ ಸಿಟಿ. ಇದೇ ಕುಂದಾಪುರ. ಕುಂದಾಪುರ ಅಂದರೆ ಒಂದು ಹಾಡಿದೆಯಲ್ಲ, ಕುಂದಾಪುರದ ಮೀನಮ್ಮ ಸೂಪರ್ ಸೂಪರ್ ಟೇಸ್ಟ್ ಅಮ್ಮ ಅಂತ ನಮ್ಮ ಕನ್ನಡ ಹಾಡು ನೋಡಿ. ಈ ಊರ ಮೇಲೆ ಅವರು ಹಾಡು ಬರ್ದಿರೋದು ಕುಂದಾಪುರ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಮಂಗಳೂರಿಂದ ಹಿಡಿದು ಕೇರಳ, ಆ ಬೆಲ್ಟ್ ಫುಲ್ಲು ಕೇರಳ ಮ್ಯಾಂಗ್ಳೂರು ಅಪ್ ಟು ಗೋವಾ ಎಲ್ಲ ಫಿಶ್ ಫೇಮಸ್ ಇಲ್ಲಿ. ಫಿಶ್ ಇಲ್ಲ ಅಂದರೆ ಊಟನೇ ಮಾಡಲ್ಲ ಅವರು. ನಾನು ಹೇಳೋದಲ್ಲ, ಅಲ್ಲಿ ಮುರುಡೇಶ್ವರ ಹತ್ರ ಹೋಗಿದ್ದೀವಿ, ಪಕ್ಕದಲ್ಲೇ ಎಲ್ಲ ಫುಡ್ ಸ್ಟಾಲ್ ಫುಲ್ ಫಿಶ್ಶು ಇದು ಎಲ್ಲ ಮಾಡ್ತಾ ಇದ್ರು. ಸೊ ಹಾಗಾಗಿ ಇವ್ರಿಗೆ ಫಿಶ್ ಒಂಥರ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗಂತೆ. ಅದೇ ಒಂದು ತರಕಾರಿ ಥರ ಅವ್ರಿಗೆ. ಫಿಶ್ ಊಟ ಮಾಡಿಲ್ಲ ಅಂದರೆ ಅವ್ರಿಗೆ ಊಟ ಮಾಡ್ದಂಗೆ ಅನ್ಸಲ್ವಂತೆ. ಭಾಳ ಜನ ಆ ಥರ ಹೇಳ್ತಾರೆ ಇಲ್ಲಿರೋರು. ಏನು ಮಾಡೋಕ್ಕಾಯ್ತದೆ, ಅವರವರ ಫುಡ್ಡು ಅವರವರದು. ಇನ್ನೊಂದು ಆನೆಗುಡ್ಡ ದೇವಸ್ಥಾನ ಓಪನ್ ಇದೆಯಂತೆ. ಸೊ ನೋಡೋಣ ಮುಂದೆ, ಇಲ್ಲೇ ಎಲ್ಲೋ ಲೆಫ್ಟ್ ಆನೆಗುಡ್ಡಕ್ಕೆ ಅಂತ ಒಂದು ಬೋರ್ಡ್ ಇದೆ. ಸೊ ಒಳಗೆ ಹೋಗೋಣ, ಲೆಫ್ಟ್ ಕಾಣಿಸಿದ್ರೆ ಕುಂದಾಪುರ ಸಿಟಿ. ಆನೆಗುಡ್ಡ ದೇವಸ್ಥಾನಕ್ಕೆ ಸ್ವಾಗತ. ಜಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ ಆನೆಗುಡ್ಡ ದೇವಸ್ಥಾನ. ಇದು ಎಂಟ್ರೆನ್ಸ್ ಇದೇ ನೋಡಿ, ಎದುರುಗಡೆ ಕಾಣ್ತಾ ಇರೋದೇ ಆನೆಗುಡ್ಡ ದೇವಸ್ಥಾನ. ಸೊ ಪಾರ್ಕಿಂಗ್ ಮಾಡಿ ಹೋಗ್ಬೋದು. ಇಲ್ಲೇ ಸಿಕ್ತು ಪಾರ್ಕಿಂಗು, ಇಲ್ಲೇ ಹಾಕೋದು ಸಾಕು. ಇದೆ ನೋಡಿ ಆನೆಗುಡ್ಡ ಶ್ರೀ ವಿನಾಯಕ ಟೆಂಪಲ್. ಅದೇ ಗೋಪುರ ಸುತ್ತ ತೋರಿಸ್ತೀನಿ ನೋಡಿ. ಇಲ್ಲೂ ಪಾರ್ಕಿಂಗ್ ಮಾಡ್ಬೋದು, ಆ ಕಡೆ ಹಿಂದೆನೂ ಪಾರ್ಕಿಂಗ್ ಇದೆ. ಇದೇ ಪಾರ್ಕಿಂಗ್. ಸೊ ಇದು ಎಂಟ್ರೆನ್ಸು. ಒಳ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಇದೇ ದೇವಸ್ಥಾನ ಆವರಣ. ಅಲ್ಲಿ ಕಾಣಿಸ್ತಿರೋದು ದೇವರು. ಇದು ದೇವಸ್ಥಾನದ ಆವರಣ, ಅದೇ ದೇವರು. ಇದೇ ಎಂಟ್ರೆನ್ಸು. ನೋಡ್ತಾ ಇದೆ ನೋಡಿ ದೇವಸ್ಥಾನ. ಎದುರುಗಡೆ ಕಾಣ್ತಾ ಇರೋದು ಸೇವಾ ಕೌಂಟರು. ನಮ್ಮೇನು ಮರ ನಮ್ಮ ಇದು? ಇದೇ ನಮ್ಮ ಅರಳಿ ಮರ. ಇಷ್ಟು ಎತ್ತರವಾಗಿದೆ ನೋಡಿ ಮರ. ದೇವಸ್ಥಾನ ಎಂಟ್ರೆನ್ಸ್ ಇದೇ ನೋಡಿ ದೇವರು. ಆ್ಯಕ್ಚುಲಿ ಒಳಗೆ ಫೋನ್ ಅಲೋ ಇಲ್ಲ, ಆಚೆ ಟಿ ವಿ ಇಟ್ಟಿದ್ದಾರೆ. ಸೊ ಲೈವ್ ನಡೀತಾ ಇದೆ. ಸೊ ಹಾಗಾಗಿ ನಾನು ಟಿ ವಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನೋಡಿ. ಇದೇ ನಮ್ಮ ಗುಡ್ಡೆ ಆಂಜನೇಯ, ಆನೆಗುಡ್ಡ ಶ್ರೀ ವಿನಾಯಕ ಟೆಂಪಲ್, ಕುಂಭವಾಸಿ. ಆಯಿತು, ದರ್ಶನ ಮಾಡಿಕೊಂಡು ಬಂದು ಹೊರಡ್ತಾ ಇದ್ದೀವಿ. ಇಲ್ಲೇನು ರಶ್ ಇರಲ್ಲ ಆ್ಯಕ್ಚುಲಿ ಯೂಶ್ವಲಿ. ಸೊ ಇದು ಓಪನ್ ಇರುತ್ತೆ 8 o'clock ತನಕ. ದರ್ಶನ ಮಾಡಿ ಮೋದಕ ಸೇವೆ ಅಂದರೆ ಮೋದಕ ಸೇವೆ ಅದೊಂದು ಪ್ರಸಾದ ತೊಗೊಂಡ್ವಿ. ಸಖತ್ತಾಗಿದೆ, ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ನೋಡಿ, ಇದು ಆನೆಗುಡ್ಡ ಶ್ರೀ ವಿನಾಯಕ ದೇವಸ್ಥಾನ ಕುಂಭಾಸಿ. ಓಕೆನಾ? ಮೋದಕ ನೋಡಿ ಏನು ಸಖತ್ತಾಗಿದೆ. ಟೈನಿ ಲಿಟಲ್ ಮೋದಕಾಸ್. ಒಂದು ನಿಮಿಷ ರೀ, ಕೈಲಿ ಹಿಡ್ಕೊಂಡು ತೋರಿಸ್ತೀನಿ. ಫ್ರೈಡ್ ಮೋದಕಾಸ್ ನೋಡಿ. ಇದೇ ಮೋದಕ, ಚಿಕ್ಕ ಲಿಂಗು ಇದ್ದಂಗಿದೆ. ಸಖತ್ತಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ. ಬಂದಾಗ ದಯವಿಟ್ಟು ತಗೊಳ್ಳಿ, ಯಾರಾದ್ರು ಬಂದರೆ ಪ್ರಸಾದ. ನೋಡಿದ ತಕ್ಷಣ ಖುಷಿ ರೈಡರ್ಸ್ ನೋಡಿ, ರೈಡರ್ಸ್ನ ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಬೆಂಗಳೂರು ಗಾಡಿ K03 ಇಂದ್ರಾನಗರ್ ರಿಜಿಸ್ಟ್ರೇಷನ್. ಎಲ್ಲಿಗೆ ಬಂದಿದ್ರೋ ಗೊತ್ತಿಲ್ಲ. ಇಬ್ಬರು ಹೋಗ್ತಿದ್ದಾರೆ. ಒಬ್ಬ ಮೇಡಮ್ ಕುತ್ಕೊಂಡು ಸುಸ್ತಾಗಿ ಹೋಗಿ ಟಾಪ್ ಬಾಕ್ಸ್ ಹಿಂದೆ ಸೈಡ್ ಬಾಕ್ಸ್ ಮೇಲೆ ಕೈ ಹುರ್ಕೊಂಡು ಆರಾಮಾಗಿ ಕೂತಿದ್ದಾರೆ. ಸಲ್ಯೂಟ್ ಟು ಅವರ್ ರೈಡರ್ಸ್ ಅಂದರೆ ಭಾಳ ಖುಷಿ ಆಗುತ್ತೆ. ಸ್ಟಾರ್ಟಾ? ಆನೆಗುಡ್ಡ ದರ್ಶನ ಆಯಿತು, ತೋರಿಸಿದ್ನಲ್ಲ ನಿಮಗೆ ಮೋದಕ. ಈಗ ಹೊರಟ್ವಿ ಟುವರ್ಡ್ಸ್ ಉಡುಪಿ. ಇವತ್ತು ಸ್ಟೇ ಉಡುಪಿಯಲ್ಲಿ.
ಸೊ ಸಮಯ ಈಗ 3:20, 3:20. ಇನ್ನೊಂದು 15-20 ನಿಮಿಷ ಉಡುಪಿ ರೀಚ್ ಆಗ್ತೀವಿ. ಇವತ್ತು ಉಡುಪಿಯಲ್ಲೇ ಅಷ್ಟೇ. ಸೊ ಈಗ ಹೋಗಿ ಹೋಟೆಲ್ ಚೆಕ್ ಇನ್ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು, ರಿಲ್ಯಾಕ್ಸ್ ಇನ್ ದ ಸೆನ್ಸ್ ಲೈಕ್ ಹೋಗಿ ಸ್ವಲ್ಪ ಸುಧಾರಿಸ್ಕೊಳ್ಳೋಷ್ಟೊಳಗೆ ಆಗುತ್ತೆ. ಸೊ ಸಾಯಂಕಾಲ ಉಡುಪಿ ಟೆಂಪಲ್ 6 ಗಂಟೆಗೆ ಓಪನ್ ಆಗುತ್ತೆ ಅನ್ಸುತ್ತೆ. ಕರೆಕ್ಟಾಗಿ ಓಪನ್ ಆಗೋ ಸಮಯಕ್ಕೆ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಾನೆ ಅಲ್ಲೇ ಊಟ ಮಾಡ್ಕೊಂಡು ಸೀದಾ ಬಂದು ತಾಚಿ. ಇವತ್ತು ನೆನ್ನೆನೂ ನಾವು 9 ಗಂಟೆಗೆ ಮಲಗಿದ್ದು, ಒಳ್ಳೆ ನಿದ್ದೆ ಬಂತು. ಬೆಳಗ್ಗೆ ಫ್ರೆಶ್ ಆಗಿ ಎದ್ವಿ, ಎಲ್ಲ ಕವರ್ ಮಾಡಿದ್ವಿ. ಸೊ ಇವತ್ತು ಅದೇ ಅಂದ್ಕೊಂಡಿದ್ದೀವಿ, ಬೇಗ ದರ್ಶನ ಮಾಡ್ಕೊಬಂದು 9 ಗಂಟೆಗೆ ಮಲ್ಕೊಬಿಡೋಣ. ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆ ನಾವು ಎದ್ದು 5-6 ಗಂಟೆಗೆ ಹೊರಡಕ್ಕೆ ನಮ್ಗೆ ಈಸಿ ಆಗುತ್ತೆ, ನಿದ್ದೆ ಸ್ಟ್ರೈನ್ ಆಗಲ್ಲ ಅಂತ ಆ ಪ್ಲ್ಯಾನಲ್ಲಿ ಇವತ್ತು ಅದರಲ್ಲೇ ಇದ್ದೀವಿ. ಸೊ ಅದಕ್ಕೆ ರೀಚ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಟೆಂಪಲ್ ಓಪನ್ ಆಗೋ ಟೈಮ್ ಟೆಂಪಲ್ಗೆ ಹೋಗೋದು. ಅದು ನೋಡ್ಬೇಕು ಇವತ್ತು ಕಾರಲ್ಲೇ ಹೋಗೋದಾ ಇಲ್ಲ ಆಟೋದಲ್ಲಿ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಮಠದ ಹತ್ರನೂ ಪಾರ್ಕಿಂಗು, ಇವತ್ತು ಮಂಡೇ ರಶ್ ಇದೆ ಅನ್ನೋ ಗೊತ್ತಿಲ್ಲ, ಬಟ್ ಪಾರ್ಕಿಂಗು ಸ್ವಲ್ಪ ಕಷ್ಟ. ಪಾರ್ಕಿಂಗ್ ಮಾಡಿ ತುಂಬ ದೂರ ನಡ್ಕೊಂಡು ಹೋಗ್ಬೇಕು. ಒಂದೇನು ಅಡ್ವಾಂಟೇಜ್ ಅಂತೇಳಿ ನಾನು ಹೇಳಿದ್ವಲ್ಲ, ಏನೋ ಮುರುಡೇಶ್ವರದಲ್ಲಿ ಆಟೋದಲ್ಲಿ, ಅದೇ ಥರ ಇಲ್ಲೂ ಇಳಿದ್ಬಿಟ್ಟು ಇಲ್ಲಿ ಆಟೋದಲ್ಲಿ ಹೊಟ್ಟೋದ್ರೆ, ಆಟೋದಲ್ಲಿ ಆದರೆ ಸೀದಾ ಗೇಟ್ ತನಕ ಬಿಟ್ಬಿಡ್ತಾರೆ. ಸೊ ಅದೊಂದು ಅಡ್ವಾಂಟೇಜ್ ಆಟೋದಲ್ಲಿ ಹೋದ್ರೆ. ಬಟ್ ರಿಟರ್ನ್ ಬರ್ಬೇಕಾದ್ರೆ ಆಟೋ ಸಿಗುತ್ತಾ ಏನೋ ಅದೊಂದು ನೋಡ್ಕೋಬೇಕು. ಸೆಕೆಂಡ್ ಥಿಂಗ್ ಇನ್ನೊಂದೇನಂದ್ರೆ, ಅಲ್ಲಿ ನಾವು ಲಾಸ್ಟ್ ಇಯರ್ ಹೋದಾಗ ಅಲ್ಲೊಂದು ಜೋಳದ ರೊಟ್ಟಿ ಊಟ ಮಾಡಿದ್ವಿ ಒಂದು ಸರ್ಕಲಲ್ಲಿ. ಸೊ ಅದಕ್ಕೆ ಇವತ್ತು ನಾನು ಕೃತಿ ಪ್ಲಾನ್ ಮಾಡ್ತಾ ಇದ್ವಿ ಹೋಗ್ತಾ. ಅಲ್ಲಿ ನೋಡಿ, ನಾನು ಹಿಂದೆ ಒಂದು ವ್ಯೂ ಇದೆ ಕಾಣಿಸ್ತದೆ, ಸಿಕ್ಕಾಪಟ್ಟೆ ಫ್ಲೈಓವರ್, ಈ ಥರ ಸೇತುವೆಗಳು ಸಿಗುತ್ತೆ, ನದಿ ಕಾಣಿಸುತ್ತೆ. ನನ್ಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ಕವರ್ ಆಯ್ತಾ ಏನು ಅಂತ. ಸೊ ಜೋಳದ ರೊಟ್ಟಿ ಹೇಳದ್ನಲ್ಲ, ಹೋಗಿ ಜೋಳದ ರೊಟ್ಟಿ ಊಟ ಮಾಡೋಣ ಇವತ್ತು ರಾತ್ರಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಹೋಗಿ ಮಾಡಿಕೊಂಡು ಬಂದು ಇವತ್ತಿನ ಡೇ ಕ್ಲೋಸ್ ಮಾಡೋದು. ಸೊ ಇದು ಇವಾಗ ಸಾಯಂಕಾಲದ ನಮ್ಮ ಐಟ್ನರಿ. ಗಾಡಿ ಸಾಯಂಕಾಲ ಆಗ್ತಿದ್ದಂಗೆ ಗಾಡಿಗಳು ಜಾಸ್ತಿ ಆಗ್ತಿದೆ. ಅಂದರೆ ಇಲ್ಲ ಲೋಕಲ್ ಗಾಡಿ K20 ಇರೋದು. ಸೊ ಯಾವುದೋ ಔಟ್ಸೈಡ್ ಗಾಡಿಗಳು ಅಷ್ಟೆಲ್ಲ ಕಾಣಿಸೋದು, ಬಟ್ ಲೋಕಲ್ ಗಾಡಿ ಐ ಥಿಂಕ್ ಎಲ್ಲ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರೋರು, ಇಲ್ಲ ಟ್ರಾವೆಲ್ ಮಾಡೋರು ಇಲ್ಲೇ ಲೋಕಲ್ಲು, ಮೈನ್ ರೋಡ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಗಾಡಿಗಳು ಜಾಸ್ತಿ ಕಾಣಿಸ್ತಿದ್ದಾವೆ. ಇನ್ನೊಬ್ರು ರೈಡರ್ K55, ಇದು ಮೈಸೂರು ರೈಡರ್ 55 ಮೈಸೂರು. ಸೂಪರ್ ಬೈಕಲ್ಲಿ ಅದು ಹಿಂಗೆ ಅಷ್ಟು ಲಾಂಗ್ ಹೊಡೆಯೋದು ಬೆನ್ನೋ ಬಂದ್ಬಿಡುತ್ತೆ ನಮಗಾದ್ರೆ. ಫಸ್ಟ್ ಆಫ್ ಆಲ್ ಅಂತ ಸೂಪರ್ ಬೈಕ್ ಇಲ್ಲ, ಬಟ್ ಆದರೂ ಹೇಳ್ತಿರೋದು ಅಷ್ಟು ಬಗ್ಕೊಂಡು ಓಡ್ಸೋಕ್ಕೆ ಕಷ್ಟ. ಬಟ್ ಹ್ಯಾಟ್ಸ್ ಆಫ್ ಟು ದೆಮ್. ಒಬ್ಬರೇ ಸೋಲೋ ರೈಡರ್ ಇವರು. ನಂತರ ನಾನು ಒಂದು ಕಾಲದಲ್ಲಿ ಸೋಲೋ ರೈಡರ್ ಆಗಿದೆ, ಎಲ್ಲಾದರೂ ಒಬ್ಬನೇ ಹೋಗ್ತಾ ಇದ್ದೆ. ಆ ಥರ ಇವರು ಸೋಲೋ ರೈಡರ್ ಹೋಗ್ತಾರೆ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಹೋಟ್ಲಿಂದ ಜಸ್ಟ್ ಹೊರಟ್ವಿ ಇವಾಗ ಕೃಷ್ಣ ಮಠಕ್ಕೆ. ಸೊ ನಮಗೆ ಇಲ್ಲಿಂದ ಡೆಸ್ಟಿನೇಷನ್ 13 ನಿಮಿಷ ತೋರಿಸ್ತಾ ಇದೆ, 3 ಕಿಲೋಮೀಟ್ರ್. ಸೊ ನಾವು ಹೈವೇ ಅಲ್ಲೇ ಸ್ಟೇ ಮಾಡಿರೋದು ಹೋಟೆಲ್ಲು. ಹೋಗ್ತಾ ತೋರಿಸ್ತೀವಿ, ಹೋಟೆಲ್ ರೀಚ್ ಆಗಿದ್ದು ಕಾರ್ತಿಕ್ ಎಸ್ಟೇಟ್ಸ್ ಅಂತ. ಸೊ ಅಲ್ಲಿ ಸ್ಟೇ ಮಾಡಿದ್ದೀವಿ. ಸೊ ಈಗ ಟುವರ್ಡ್ಸ್ ಟೆಂಪಲ್ ಹೋಗ್ತಾ ಇದೀವಿ. ಲೇಟ್ ಆಗೋಯ್ತು, ಮುಂಚೆನೇ ಹೊರಡೋಣ ಅಂದ್ಕೊಂಡ್ವಿ, ಬಂದ್ವಿ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂದರೆ ಮಲ್ಕೊಳ್ಳಿಲ್ಲ, ಜಸ್ಟ್ ಹಾಗೆ ಹಾಸಿಗೆ ಮೇಲೆ ಮಲ್ಕೊಂಡು ಇನ್ಸ್ಟಾಗ್ರಾಮು, ಮೇಲ್ಸು ಅದು ಇದು ಚೆಕ್ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಸೊ ಇವಾಗ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ ಆನ್ ದ ವೇ ಟು ಟೆಂಪಲ್. ಉಡುಪಿ ರೋಡ್ ಫುಲ್ ಖಾಲಿ ಇದೆ. ಹೆಂಗಮ್ಮ ಕೆಳಗಡೆ ಹೋಗಿ ರೈಟ್ ನೋಡಿ, ಉಡುಪಿ ರೋಡ್ಸ್ ಫುಲ್ ಖಾಲಿ ಇದೆ. ಉಡುಪಿ ಟೆಂಪಲ್ ರೋಡ್. ಹೋಟ್ಲಲ್ಲಿ ಕೇಳಿದ್ವಿ, ಸರ್ 2-3 ದಿನ ಅದು ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಂದ್ರು. ಈಗ ಸ್ವಲ್ಪ ಇವತ್ತಿಂದ ಸ್ವಲ್ಪ ಪರವಾಗಿಲ್ವಂತೆ. ನೋಡೋಣ ದೇವಸ್ಥಾನ ರಶ್ ಇದೆಯಾ ಏನು ಅಂತ. ಜಸ್ಟ್ ಹೋಟೆಲ್ ಪಾರ್ಕಿಂಗ್ ಎಂಟರ್ ಆಗ್ತಾ ಇದೀವಿ. ಸಾರಿ, ಹೋಟೆಲ್ ಅಲ್ಲ, ಏನು ಟೆಂಪಲ್ ಪಾರ್ಕಿಂಗು. ಸೊ ಇಲ್ಲೆಲ್ಲಾದ್ರೂ ಪಾರ್ಕ್ ಮಾಡಿಬಿಟ್ಟು ಹೋಗೋದು ನಾವು. ದೇವಸ್ಥಾನದೊಳಗೆ ಎಂಟ್ರಿ ಆದ್ವಿ ನೋಡಿ, ಇದೆ ದೇವಸ್ಥಾನ ಎಂಟ್ರೆನ್ಸ್. ಸೊ ಪಾರ್ಕಿಂಗಿಂದ ಬಂದು ಸಂಧಿಯಲ್ಲಿ
ಈ ಕಡೆ ಎಂಟ್ರೆನ್ಸ್ ಆದ್ವಿ. ಇದು ಉಡುಪಿ ಶ್ರೀ ಕೃಷ್ಣ ಮಠ ಇಲ್ಲೇ ಇದೆ ನೋಡಿ. ಇಲ್ಲಿ ಯಾವಾಗಲೂ ಕಾರ್ಯಕ್ರಮ ನಡೀತಾ ಇರುತ್ತೆ ನೋಡಿ. ಅದೇ ಶ್ರೀ ಕೃಷ್ಣ ಮಂದಿರ ಕಾರ್ಯಕ್ರಮ. ಲೈಟಿಂಗ್ಸ್ ಫುಲ್ ಸಖತ್ತಾಗಿ ಮಾಡಿದ್ದಾರೆ. ಮೋದಿಜಿದು ಪಿಕ್ಚರ್ ಮಾಡಿದ್ದಾರೆ ಉಡುಪಿಯಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಯಾರೋ ಶ್ರೀನಾಥ್ ಅಂತೆ ಅವ್ರು ಮಾಡಿರೋದು. ವೈಟ್ ವರ್ಡಿಂಗ್ಸ್ ಕಾಳುಗಳಿಂದ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ದರ್ಶನ ಆಯಿತು ದೇವಸ್ಥಾನದಲ್ಲಿ. ಒಂದು ತೆಗ್ದೆ 15 ನಿಮಿಷ ಆಯಿತು. ಗೊತ್ತಿಲ್ಲ ಕಣಪ್ಪ, ಮುಂದೆ ಕೇಳು. ಅದಕ್ಕೇ ಪ್ರಸಾದ ಎಲ್ಲಿ ಸಿಗುತ್ತೆ ನಮಗೂ ಗೊತ್ತಿಲ್ಲ. ನಾವು ಯಾವುದೋ ರೂಟಿಂದ ಬಂದ್ವಿ. ದರ್ಶನ ಆಯಿತು, ಚೆನ್ನಾಗಿ ಹೋಗ್ತಾ ಇದ್ದೀವಿ. ಇವಾಗ ಕಾರ್ ಪಾರ್ಕಿಂಗ್ ಹೋಗಿ ಊಟ ಮಾಡ್ಕೊಂಡು ಹೋಗೋದು ನೋಡಿ. ಇದು ಲೈಟಿಂಗ್ಸ್ ಏನು ಸಖತ್ತಾಗಿದೆ ಅಮ್ಮಿ. ಲೈಟಿಂಗ್ಸ್ ನೋಡಿ ಏನು ಚೆನ್ನಾಗಿ ಮಾಡಿದ್ದು. ಇದೇ ಲೈಟಿಂಗ್ಸ್ ಅವಾಗ ತೋರಿಸೋದಿಲ್ಲ. ಇದೇ ಲೈಟಿಂಗ್ಸ್. ಈಗ ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಟೆಂಪಲಿಂದ ಬಂದ್ವಿ. ಸೊ ಲಾಸ್ಟ್ ಟೈಮು ಇಲ್ಲಿ ಬಸವೇಶ್ವರ ಖಾನಾವಳಿ ಅಂತ ಒಂದು ಕಡೆ ಊಟ ಮಾಡಿದ್ವಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಬೋರ್ಡ್ ಲೈಟ್ ಇದೆ, ಕಾಣಿಸ್ತಾ ಇಲ್ಲ. ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಸೊ ಇದು ಸರ್ಕಲ್ಲು ಬಸವೇಶ್ವರ ಖಾನಾವಳಿ ಅಂತ. ಸೊ ಸಿಕ್ಕಾಪಟ್ಟೆ ಇಲ್ಲಿ ನೋಡಿ, ಇದು ಕಾಣಿಸ್ತಾ ಇದೆಯಾ ಬಸವೇಶ್ವರ ಖಾನಾವಳಿ ಅಂತ. ಫ್ರಂಟ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಇಲ್ಲಿಗೆ ಊಟ ಮಾಡಿದ್ವಿ ಲಾಸ್ಟ್ ಟೈಮ್ 2 ವರ್ಷದ ಮುಂಚೆ. ಸೊ ಇವಾಗ ಅಂದ್ಕೊಂಡು ಜೋಳದ ರೊಟ್ಟಿ ತಿನ್ನೋಣ ಇಲ್ಲಿ ಅಂತ. ಸೊ ಹುಡ್ಕೋ ಬಂದ್ವಿ, ಶಾಕ್ ಆಗೋದ್ವಿ ನೋಡಿ. 1 ನಿಮಿಷ ಸರ್ಕಲ್ಗೆ ಬಂದ್ವಿ. ಲಾಸ್ಟ್ ಟೈಮ್ ಅಲ್ಲೇನು ಝೂಮ್ ಮಾಡ್ತೀನಿ ನೋಡಿ, ಅಲ್ಲೊಂದು ಆರೆಂಜ್ ಕಲರ್ ಬೋರ್ಡ್ ಹಾಕಿದಾರಲ್ಲ, ಅಲ್ಲಿ ಆಟೋ ಪಾಸ್ ಆಯ್ತಲ್ಲ. ಮುಂಚೆ ಅಲ್ಲಿತ್ತು ಖಾನಾವಳಿ. ಆ ಝೂಮ್ ಮಾಡಿರೋ ಜಾಗದಲ್ಲಿ ಆ ಬಿಲ್ಡಿಂಗ್ ಡೆಮಾಲಿಷನ್ ಮಾಡಿದ್ದಾರೆ. ನಾವು ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಕೊನೆಗೆ ಇಲ್ಲಿ ಜೋಸ್ ಅಲುಕಾಸ್ ಅಂತ ಇದೆ. ಜೋಸ್ ಅಲುಕಾಸ್ ಎದುರುಗಡೆ ಓಪನ್ ಮಾಡಿದ್ದಾರೆ. ನಾನು ಹುಡುಕಿದ್ವಿ. ಕೃತಿಗೆ ಹೋಗಿ ನೋಡ್ಕೊಬಾ ಅಂತಂದರೆ ಹೋಗಿ ನೋಡ್ಕೊಬಂದು ಇದೆಲ್ಲ ಕಣಪ್ಪ ಅಂತ ಅಂದ್ಲು. ನೋಡ್ಕೊಬಂದು ಇದೆಲ್ಲ ಕಣಪ್ಪ ಇದೇನೋ ಬೇರೆ ಥರ ಇದೆ ಅಂತ. ಸರಿ, ಆಮೇಲೆ ನನ್ನ ಹತ್ರ ಹುಡುಕಿ ಸಾಕು ಕೊನೆಗೆ ಯಾಕೋ ಡೌಟಾಗಿ ಇನ್ನೊಂದು ಮೊಬೈಲಲ್ಲಿ ಚೆಕ್ ಮಾಡಿದೆ. ನೋಡಿದ್ರೆ ಫೋಟೋ ಆಯಿತು. ಫೋನ್ ನಂಬರ್ ಚೆಕ್ ಮಾಡಿದ್ರೆ ನೋಡಿದ್ರೆ ಅದೇ ನಂಬರು. ಆಮೇಲೆ ಕೇಳಿಲ್ಲ, 2 ವರ್ಷ ಆಯ್ತು ಇಲ್ಲಿ ಶಿಫ್ಟ್ ಆಗಿ ಅಂದರು. ಸೂಪರ್ ಸರ್ ಅಂತ ಹೇಳ್ಬಿಟ್ಟು ಸೊ ಖುಷಿ ಆಯಿತು. ಇಲ್ಲೇ ನಿಲ್ಲಿಸ್ಬಿಟ್ಟು ಇವಾಗ ಒಳಗೋಗಿ ಕೂತಿದ್ದೀವಿ. ಆ್ಯಂಬಿಯನ್ಸು ಸ್ವಲ್ಪ ಚಿಕ್ಕದಾಗಿ ನೀಟಾಗಿದೆ. ತೋರಿಸ್ತೀನಿ ನೋಡಿ ಆ್ಯಂಬಿಯನ್ಸ್. ಖಾನಾವಳಿ ಇದೆ ಆ್ಯಂಬಿಯನ್ಸು. ಕಿಚನ್. ಸೊ ಇಲ್ಲಿ ಬಂದು ಕೂತಿದ್ದೀವಿ. ಮುಂಚೆ ದೊಡ್ಡದಾಗಿದೆ, ಈಗ ಸ್ವಲ್ಪ ಚಿಕ್ಕದಾಗಿದೆ. ಕಿಚನ್ ತೋರಿಸಿದ್ನಲ್ಲ. ನಾವು ಇವಾಗ ಶೇಂಗಾ ಹೋಳಿಗೆ ಆರ್ಡ್ರ್ ಮಾಡಿದ್ದೀವಿ. ಹೋಳಿಗೆ ಬರುತ್ತೆ. ಹೋಳಿಗೆ ಬಂದಮೇಲೆ ತೋರಿಸ್ತೀನಿ. ಆಮೇಲೆ ರೊಟ್ಟಿ ಊಟ ತೋರಿಸ್ತೀನಿ ನೋಡಿ ಹೇಗಿರುತ್ತೆ. ತುಂಬ ಚೆನ್ನಾಗಿದೆ. ಹುಡುಗಿ ಬಂದಾಗ ಇಲ್ಲಿ ವಿಸಿಟ್ ಮಾಡಿ. ಇದು ಶೇಂಗಾ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ರೊಟ್ಟಿ ಊಟ ನೋಡಿ, ಇಂಗ್ರೀಡಿಯೆಂಟ್ಸ್. ಇದು ರೊಟ್ಟಿ ಊಟ, ಇವತ್ತಿನ ನಮ್ಮ ಊಟ. ಜಸ್ಟ್ ಹೋಟೆಲ್ ರೀಚ್ ಆದ್ವಿ. ಸಾಕಾಗೋಯ್ತು ಊಟ ಮಾಡಿ. ಟ್ರಾಫಿಕ್ಕು, ಅಲ್ಲಿಂದ ಸುತ್ತ ಹಾಕ್ಕೊಂಡು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದು ಇಲ್ಲಿ ಪಾರ್ಕಿಂಗ್ ಸಿಕ್ಕಿಲ್ಲ ಹೋಟೆಲಲ್ಲಿ. ಎಲ್ಲೋ ಮುಂದೆ ಒಂದು ಕಡೆ ಸಿಕ್ತು, ನಿಲ್ಸ್ಬಿಟ್ಟು ಬಂದ್ವಿ. ಫುಲ್ ಟಯರ್ಡ್, ಮಲ್ಕೊಂಡ್ರೆ ಸಾಕಾಗಿದೆ. ಸೊ ಇವತ್ತಿನ ದಿನ ಸಮರೈಸೇಷನ್ ಏನಂದರೆ, ಬೆಳಗ್ಗೆ ಎದ್ದು ಅಲ್ಲಿಂದ ಕೊಲ್ಲೂರಿಗೆ ಹೋದ್ವಿ. ಕೊಲ್ಲೂರು ದರ್ಶನ ಮಾಡ್ಕೊಂಡು ಅಲ್ಲಿಂದ ಕಮಲಶಿಲೆ ಹೋದ್ವಿ. ಕಮಲಶಿಲೆಯಿಂದ ಬ್ರಹ್ಮಲಿಂಗೇಶ್ವರ, ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ಆನೆಗುಡ್ಡ ನೋಡ್ಕೊಂಡು ಹೋಟ್ಲು ರೀಚ್ ಆಗೋಷ್ಟೊಳಗೆ 4 ಗಂಟೆ. 4 ಗಂಟೆಯಿಂದ 5 ಗಂಟೆ 5 ಕಾಲದಂಗೆ ಹೋಟ್ಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ 6 ಗಂಟೆಗೆ ದೇವಸ್ಥಾನಕ್ಕೆ ಹೋದ್ವಿ, ಕೃಷ್ಣ ಮಠ. ಅಲ್ಲಿಂದ ದರ್ಶನ ಮಾಡ್ಕೊಂಡು ಆಚೆ ಬಂದು ಜೋಳದ ರೊಟ್ಟಿ ತಿಂದು, ಖಾನಾವಳಿ ತೋರಿಸಿದ ನಿಮಗೆ, ಅಲ್ಲಿ ತಿಂದು ಈಗ ಜಸ್ಟ್ ಹೋಟೆಲ್ ರೀಚ್ ಆದ್ವಿ. ಈಗ ಶಿವ ಅಂತ ಮಲಿಕೊಳ್ಳೋದಷ್ಟೇ. ಓಕೆ, ಸಿಗವ ನೆಕ್ಸ್ಟ್ ವೀಡಿಯೋದಲ್ಲಿ. ನಾಳಿನ ಪ್ರೋಗ್ರಾಮ್, ನಾಳಿನ ಸ್ಕೆಡ್ಯೂಲ್ ಬೆಳಗ್ಗೆ ವೀಡಿಯೋಲ್ಲೇ ಹೇಳ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಧನ್ಯವಾದಗಳು ಎಲ್ಲರಿಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಸಿ ಯು. ಗುಡ್ ನೈಟ್. ಶುಭರಾತ್ರಿ.